ಆಕ್ಚುಲಿ ಇದು ಎಣ್ಣೆ ಪಾರ್ಟಿಗೆ ಈಗ ರೆಡಿ ಆಗಿರೋದು. ನಮ್ಮ ಕಡೆ ಯಾವುದೇ ಫಂಕ್ಷನ್ ಆದ್ರೂ ಸ್ಮಾಲ್ ಆಗಿ ಒಂದು ಚಿಕ್ಕದಾಗಿ ಎಣ್ಣೆ ಪಾರ್ಟಿ ಇಟ್ಕೊಂಡಿರ್ತಾರೆ. ಸೊ ಏನೇನಿದೆ ಅಂತ ತೋರ್ಸು ನಗಣ ನಿನ್ ಬಾಯಿಗೆ. ಸೈಡ್ಸ್ಗೆ ಚಿಲ್ಲಿ ಚಿಕನ್ ಮಾಡಿದಾರಂತೆ. ಇದು ಎಣ್ಣೆ ಮಾತ್ರ, ಒಳಗಡೆ ಏನೇನ್ ಮಾಡಿದಾರೆ ಅಂತ ಸ್ಪೆಷಲ್ ಡಿಶಸ್ ಎಲ್ಲ ತೋರಿಸ್ತಾರೆ. ನೋಡೋಣ. ಇದೇನಿದು? ಅದು ಎಕ್ಸ್ಟ್ರಾ ಚಿಲ್ಲಿ ತಿಂದೆ ಹೋದ್ರೆ ಖಾರ ಬೇಡ, ಸ್ಪೈಸಿ ಕಡಿಮೆ ಇರಲಿ. ತೆಗಿರಿ ಅದನ್ನ. ಸೊ ಖಾರ ಸ್ಪೈಸಿ ಸ್ವಲ್ಪ ಕಡಿಮೆ ಇರಲಿ ಅಂತ ಹೇಳಿದ್ರೆ ಇದಂತೆ. ಸೊ ಸ್ಪೈಸಿ ಬೇಕು ಅಂತ ಹೇಳಿದ್ರೆ ಇದು. ಗ್ಲಾಸ್ ಬಿಡ್ಲು ಮದರ್ ಇಂಡಿಯಾ ಇಸ್ ರೆಡಿ ಟು ಗೋ. ಇವತ್ತು ಬೀಗ್ರೂಟ ಮದುವೆ ಕರಿಯಕ್ಕೆ ಬರ್ತಾವ್ರೆ. ನಮ್ಮಮ್ಮ ರೆಡಿಯಾಗಲಿ ರೈಟು, ನಾವಿನ್ನೂ ರೆಡಿಯಾಗಿಲ್ಲ. ಚೆನ್ನಾಗಿ ರೆಡಿ ಆಗ್ಬೇಕಂತೆ ನಮ್ಮಮ್ಮಗೆ. ಇನ್ನು ಯಾರೆಲ್ಲ ಈ ಥರ ಕನ್ನಡಿ ಇಟ್ಕೊಂಡಿದ್ದೀರ ನೋಡಿ, ನಮ್ಮ ಮನೇಲಿ ಈ ಥರ ಕನ್ನಡಿನೇ ಇಟ್ಕೊಂಡಿರೋದು. ಇನ್ನು ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಆಲ್ರೆಡಿ ಇವತ್ತು 3ನೇ ಸಲ ವಿಡಿಯೋನ ಪೋಸ್ಟ್ ಮಾಡ್ತಾ ಇರೋದು. 3ನೇ ದಿವಸದ್ದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ, ಬೀಗ್ರೂಟದ ದಿವಸದ್ದು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬೀಗ್ರೂಟ ಇದೆ. ಸೊ ಬೀಗ್ರು ಬರ್ತಾರೆ. ಬೀಗ್ರು ಬರೋ ಅಷ್ಟರಲ್ಲಿ ನಮ್ಮದೊಂದು ಕೆಲವೊಂದು ಶಾಸ್ತ್ರಗಳಿದೆ, ಅದನ್ನೆಲ್ಲ ಮಾಡಬೇಕು. ತುಂಬ ಶಾಸ್ತ್ರಗಳಿತ್ತು, ಬಟ್ ಎಲ್ಲ ಕಟ್ ಮಾಡಿ ಬೇಕಾದ ಇಂಪಾರ್ಟೆಂಟ್ ಅಷ್ಟೇ ಮಾಡ್ತಾ ಇದ್ದೀವಿ ಇಲ್ಲಿ, ಯಾಕೆಂದರೆ ಅಷ್ಟೊಂದು ಟೈಮ್ ಕೂಡ ಇಲ್ಲ ಮಾಡಲಿಕ್ಕೆ. ಈಗ ನಾವು ಆಲ್ರೆಡಿ ಅರ್ಣಗಡಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಟಿರ್ತೀವಿ, ಪೈರೆಲ್ಲ ಬೆಳೆಸಿರ್ತೀವಿ. ಅದನ್ನು ಇವತ್ತು ಹುಡುಗಿ ಕೈಯಿಂದ ಬಿಡಿಸ್ಬಿಟ್ಟು ಆ ನೀರನ್ನು ಚೆಲ್ಲಿ ಮತ್ತು ಗಂಗೆ ಪೂಜೆ ಮಾಡಿ ಬೇರೆ ನೀರನ್ನ ತೊಗೊಬಂದು ಮಾಡ್ತಕ್ಕಂಥದ್ದು ಒಂದು ಶಾಸ್ತ್ರ ಇದು. ನಮ್ಮ ಕಡೆ ವೆದರೇ ಎಷ್ಟು ಚೆಂದ ಇದೆ ನೋಡಿ, ನೋಡಲಿಕ್ಕೆ ಚೆಂದ ಸೀನರಿಲ್ಲ. ಇದು ತುಂಬ ಹಳೇ ಬಾವಿ, 70 ವರ್ಷದ ಹಳೆ ಬಾವಿ, ನಮ್ಮ ತಾತನ ಕಾಲದ್ದು. ಸೊ ನಾವು ಅಲ್ಲಿಂದ ನೀರೆಲ್ಲ ತೊಗೊಂಬಂದು ಇಲ್ಲಿ ಪೂಜೆ ಮಾಡ್ತೀವಿ, ಗಂಗೆ ಪೂಜೆನ. ಮೊದಲು ಸೇದ ಬಾವಿಯಿಂದನೇ ತೊಗೋತಾ ಇದ್ವಿ, ಬಟ್ ಇವಾಗ ಅಲ್ಲಿ ತೊಗೊಳಕ್ಕೆ ಅಷ್ಟೊಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಹಾಗಾಗಿ ನಲ್ಲಿ ಎಲ್ಲ ಬಂದಿದೆಯಲ್ಲ, ಅಲ್ಲಿಂದನೇ ಗಂಗೆ ಪೂಜೆ ಮಾಡಿ ತಂದು ಇಲ್ಲಿ ಹುಡುಗಂಗೆ ಮತ್ತು ಹುಡುಗಂಗೆ ಪಾದ ಪೂಜೆ, ಹಾಗೆ ಹುಡುಗಿಗೆ ಕೈಗೆ ಪೂಜೆ ಮಾಡ್ತಾ ಇದ್ವಿ. ಆ ಶಾಸ್ತ್ರ ಮಾಡೋಷ್ಟರಲ್ಲೇ ಬೀಗರು ಬಂದುಬಿಟ್ರು ಮಧ್ಯಕ್ಕೆ. ಸೊ ಬೀಗರು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಶಾಸ್ತ್ರನ ಕಂಪ್ಲೀಟ್ ಮಾಡಿದ್ರು. ನಾವು ಬೀಗ್ರನ್ನೆಲ್ಲ ಮಾತಾಡ್ಸೋದ್ರಲ್ಲಿ ಬ್ಯುಸಿ ಆದ್ವಿ. ಅಂಡಿನಲ್ಲಿ ಜ್ಯೂಸ್ನ ತುಂಬಿಟ್ಟಿದ್ವಿ, ಅಲ್ಲಿಂದ ಮಗ್ದು ಬಂದವ್ರಿಗೆಲ್ಲ ಜ್ಯೂಸ್ನ ಕೊಟ್ಟಿದ್ದಾಯಿತು. ಹಾಗೆಯೇ ಆ ಬೀಗ್ರನ್ನೆಲ್ಲ ಮಾತಾಡಿಸ್ಕೊಂಡು ನಂತರ ನಮ್ಮ ಶಾಸ್ತ್ರಗಳೆಲ್ಲ ಮುಂದುವರಿತವೆ. ಹುಡುಗಿಗೆಲ್ಲ ಆರತಿ ಮಾಡಿ ಒಳಗಡೆ ತುಂಬಿಸ್ಕೋಬೇಕು. ಹಾಗೆ ಬರೀ ಹುಡುಗಿ ಮಾತ್ರ ಅಲ್ಲ, ಬಂದಿರತಕ್ಕಂಥ ಬೀಗ್ರುಗಳಿಗೂ ಕೂಡ ಪಾದಕ್ಕೆ ನೀರು ಹಾಕಿ ನಂತರ ಅವ್ರಿಗೂ ಕೂಡ ಆರತಿ ಬೆಳಗಿ ಒಳಗಡೆ ಕರ್ಕೊಳ್ಳೋ ಅಂಥದ್ದು ನಮ್ಮದು ಒಂದು ಸಂಪ್ರದಾಯ. ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಹಾಡೆಲ್ಲ ಹೇಳ್ಬೇಕು, ನಾವು ಮೊದಲೆಲ್ಲ ಹಾಡೆಲ್ಲ ಹೇಳ್ತಾ ಇದ್ದೆ, ಬಟ್ ಇವಾಗ ನನಗೆ ಚಿಕ್ಕ ಹುಡುಗಿನಲ್ಲಿ ಹೇಳ್ತಾ ಇದ್ದಂತೆ, ಇವಾಗ ಅಷ್ಟು ನನಗೆ ನೆನಪಿಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಇಬ್ಬರು ಹಾಡಾಡ್ತಾರೆ. ರಂಗನಾಥನ ರಾಣಿಗೆ ಏನ್ ಮಾಡ್ಬೇಕು? ಈ ರೀತಿಯಾಗಿ ಹಾಡಾಡ್ತಾ ಆ್ಯಕ್ಚುಲಿ ಬೀಗ್ರನ್ನ ಜರಿಬೇಕಂತೆ. ಸೊ ಜರಿಯ ಹಾಡುಗಳೆಲ್ಲ ಮರ್ತೋಗ್ಬಿಟ್ಟಿದ್ವಿ. ಅದಕ್ಕೆ ಹೇಳೋದು ನಮ್ಮ ಸಂಸ್ಕೃತಿ ಹೋಗ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಬೀಗ್ರೆಲ್ಲ ಬಂದರು ಮನೆ ಒಳಗಡೆ, ಮನೆ ನೋಡೋ ಅಂಥ ಶಾಸ್ತ್ರ. ಸೊ ಅವರು ಕೂಡ ಮನೆ ಒಳಗಡೆ ಎಲ್ಲ ಒಬ್ಬೊಬ್ಬರಾಗೆ ಬರ್ತಾಯಿದ್ರು. ನಾವು ಫ್ಯಾಮಿಲಿ ಕೂಡ ಎಲ್ಲ ಎಂಜಾಯ್ಮೆಂಟ್ ಮಾಡಿದ್ವು. ಯಾಕೆಂತ ಹೇಳಿದ್ರೆ ಈ ಮನೆಗೆ ನನ್ನ ತಮ್ಮಂದು ಕೊನೆ ಮದುವೆ, ಹಾಗಾಗಿ ತುಂಬ ಖುಷಿಯಿಂದ ಲವಲವಿಕೆಯಿಂದ ಎಂಜಾಯ್ ಮಾಡ್ತಾ ನಾವು ಕಾಲ ಕಳೆದ್ವಿ. ಆ್ಯಕ್ಚುಲಿ ನಮ್ಮ ಕಡೆಯವರೆಲ್ಲ ಹಾಗೇನೆ. ನಮಸ್ಕಾರ ಎಲ್ರಿಗೂ. ಇವತ್ತು ಆ್ಯಕ್ಚುಲಿ ನನ್ನ ತಮ್ಮಂದು ಬೀಗ್ರೂಟ ಸಿಂಪಲಾಗಿ ಮಾಡ್ತಾಯಿದ್ದಾರೆ. ನಮ್ಮ ಭಟ್ರು ನೀವು ನೋಡಿರ್ತೀರ, ಮಾತಾಡಿ ಏನಾದರೂ ನೋಡಿರ್ತೀರ. ನಮ್ಮ ಎಲ್ಲ ಫಂಕ್ಷನಲ್ಲೂ ಇವರೇ ಬರೋದು, ನಾನ್ ವೆಜ್ಜು ಎಲ್ಲ ಮಾಡ್ತಾರೆ. ಇವ್ರ ನಂಬರ್ನ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನಿಮ್ಗೆ ಯಾರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲೆಲ್ಲಿ ಅಡುಗೆ ಮಾಡ್ತೀರಾ ನೀವು? ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಕಡೆ ಕರ್ನಾಟಕದಾದ್ಯಂತ ಇವರು ಅಡುಗೆನ ಮಾಡ್ತಾರೆ. ಎಲ್ಲಿ ಬೇಕಾದರೂ ನೀವು ಕಾಲ್ ಮಾಡ್ಬೋದು. ಕರ್ನಾಟಕ ಮಾತ್ರ ವೆಜ್ ಮತ್ತು ನಾನ್ ವೆಜ್ ಬೇಕು ಅಂತ ಹೇಳಿದ್ರೆ ನೀವು ಇವ್ರನ್ನ ಸಂಪರ್ಕ ಮಾಡ್ಬೋದು. ಇವ್ರ ನಂಬರ್ನ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಊಟ ಮಾತ್ರ ಅಡುಗೆ ಎಲ್ಲ ತುಂಬ ಸೂಪರಾಗಿರುತ್ತೆ. ಸೊ ನಾವು ಮಾಡಿಸೋದ್ರಿಂದ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬನ್ನಿ ಏನೇನು ಮಾಡಿದರೆ ಇವತ್ತು ವೆರೈಟಿ ತೋರಿಸಿ. ಇವತ್ತು ನಮ್ಮ ಚಿಕ್ಕಪ್ಪ ಇವರು ಲಾಸ್ಟ್ನವರು, ಇವರು ಚಿಕ್ಕಪ್ಪನ ಬೀಗರು ಒಟ್ಟಿಗೆ ಕೂತಿದ್ದಾರೆ ನೋಡಿ. ಅದು ನಮ್ಮ ದೊಡ್ಡಪ್ಪ, ಇವರು ನಮ್ಮ ರಮೇಶ್ ಮಾವ. ನೆಂಟರೆಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದು ಆಕ್ಚುಲಿ ಇದು ಎಣ್ಣೆ ಪಾರ್ಟಿಗೆ ಈಗ ರೆಡಿ ಆಗಿರೋದು. ನಮ್ಮ ಕಡೆ ಯಾವುದೇ ಫಂಕ್ಷನ್ ಆದ್ರೂ ಸ್ಮಾಲ್ ಆಗಿ ಒಂದು ಚಿಕ್ಕದಾಗಿ ಎಣ್ಣೆ ಪಾರ್ಟಿ ಇಟ್ಕೊಂಡಿರ್ತಾರೆ. ಸೊ ಏನೇನಿದೆ ಅಂತ ತೋರ್ಸು ನಗಣ ನಿನ್ ಬಾಯಿಗೆ. ಸೈಡ್ಸ್ಗೆ ಚಿಲ್ಲಿ ಚಿಕನ್ ಮಾಡಿದಾರಂತೆ. ಇದು ಎಣ್ಣೆ ಮಾತ್ರ, ಒಳಗಡೆ ಏನೇನ್ ಮಾಡಿದಾರೆ ಅಂತ ಸ್ಪೆಷಲ್ ಡಿಶಸ್ ಎಲ್ಲ ತೋರಿಸ್ತಾರೆ. ನೋಡೋಣ. ಇದೇನಿದು? ಅದು ಎಕ್ಸ್ಟ್ರಾ ಚಿಲ್ಲಿ ತಿಂದೆ ಹೋದ್ರೆ ಖಾರ ಬೇಡ, ಸ್ಪೈಸಿ ಕಡಿಮೆ ಇರಲಿ. ತೆಗಿರಿ ಅದನ್ನ.
ಸೊ ಸ್ಪೈಸಿ ಸ್ವಲ್ಪ ಕಡಿಮೆ ಇರಲಿ ಅಂತ ಹೇಳಿದ್ರೆ ಇದಂತೆ. ಸೊ ಸ್ಪೈಸಿ ಬೇಕು ಅಂತ ಹೇಳಿದ್ರೆ ಇದು. ಸ್ವೀಟ್ ಬಂದು ಶಾವಿಗೆ ಪಾಯಸ ಮಾಡಿದ್ದಾರೆ. ನಮ್ಮ ಭಟ್ರೆ ಇವತ್ತೆಲ್ಲ ರಿವ್ಯೂ ಕೊಡ್ತಾ ಇದ್ದಾರೆ ಫುಡ್ಡು ನೋಡ್ಬೋದು. ಇದು ಚಿಕನ್ ಬಿರಿಯಾನಿ ಮಾಡಿದ್ದಾರೆ ಆಲ್ರೆಡಿ ನಾನು ತೋರ್ಸಂಗೆ. ಹಾಂ ದಾಲ್ ಥರ ಮಾಡಿದ್ದಾರೆ ವೆಜ್ ಅವ್ರಿಗೆ ಮಾತ್ರ, ಎಲ್ಲರಿಗೂ ಕೂಡ ಮಾಡಿದ್ದಾರೆ. ಎಷ್ಟೊತ್ತಿಗೆ ಬಂದ್ರಿ ನೀವು ಆಲ್ರೆಡಿ? ನಾವು ಬೆಳಗ್ಗೆ ಒಂದು 7:30. ಓ 7:30ಗೆ ಬಂದು ರೆಡಿ ಮಾಡಿದ್ದಾರೆ. ನಾನು ಇಲ್ಲೇ ಇದ್ರು ನೋಡಿಲ್ಲ ನಾನು, ಇಲ್ಲಾಂದ್ರೆ ಆಗಲೇ ಬರ್ಬೋದಾಗಿತ್ತು ಪ್ರಿಪೇರ್ ಮಾಡುವಾಗ. ಇವತ್ತು ಸಿಂಪಲ್ ಆಗಿ ಮಾಡಿದ್ದಾರೆ. ನಿಮ್ಮ ನಂಬರ್ ಎಲ್ಲ ಹೇಳಬೇಕು ನೀವು ಆಯ್ತಾ. ಸೊ ನಾನು ಅವತ್ತು ವಿಡಿಯೋದಲ್ಲಿ ನಿಮ್ಮ ನಂಬರ್ ಕೇಳಿದೆ ನಾನು. 98880340 ನಂಬರ್ ಹೇಳಿದ್ದಾರೆ. ನಾನು ಡಿಸ್ಪ್ಲೇಲಿ ಕೂಡ ಮಾಡಿರ್ತೀನಿ ಅವ್ರ ನಂಬರ್ನ. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ. ಒಳ್ಳೆ ಮನೆ ಮಗನ ಥರ ನಿಂತು ಅಡುಗೆ ಎಲ್ಲ ಮಾಡಿ, ಮತ್ತು ಕೊನೆಗೂ ಅಷ್ಟೇ ಎಲ್ಲೆಲ್ಲೋ ಬಿಟ್ಟೋಗೋದಿಲ್ಲ, ಎಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ. ಉಂಟಂತ ಹೇಳಿದ್ನ ಇಟ್ಕೊಳ್ಳೋದೇನು ಬಂತು ನೋಡಿ. ಇಬ್ಬರು ಚಿಕ್ಕಪ್ಪರು ಎಣ್ಣೆ ಹಿಡ್ಕೊಂಡವ್ರೆ. ನಾಗಣ್ಣ ಏನು ಹೇಳ್ಬೇಕು ನಿಮಗೆ? ಮದ್ಯಪಾನ ಪ್ರಿಯರಿಗೆ ಜೈ ಅಂತ ಹೇಳ್ಬೇಕಾ? ಮದ್ಯಪಾನ ಪ್ರಿಯರ್ ಅಂತ ಹೇಳ್ತೀನಿ, ಕುಡುಕರು ಅಂತ ಹೇಳಲ್ಲ. ಯಾಕೆಂತ ಹೇಳಿದ್ರೆ ಈಗ ಎಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ ಅದು. ಈಗ ಆ್ಯಕ್ಚುಲಿ ಎಣ್ಣೆ ಪಾರ್ಟಿ ಸ್ಟಾರ್ಟ್ ಆಯಿತು. ಸೊ ಬರೋರೆಲ್ಲ ಇವಾಗ ಎಣ್ಣೆ ಹೊಡಿಯೋರೆಲ್ಲ ಎಣ್ಣೆ ಹೊಡಿತಾ ಇರ್ತಾರೆ, ಚಿಕನ್ನೆಲ್ಲ ನಂಚ್ಕೊಂಡು. ಇದು ಬಂದು ಲೇಡೀಸ್ಗೆ ಅಂತೇಳ್ಬಿಟ್ಟು ಮೇಲ್ಗಡೆ ಬೀರೆಲ್ಲ ತಂದು ಜೋಡಿಸಿಟ್ಟಿದ್ದಾರೆ. ಈಗ ನಾನು ಇದೇ ರೀತಿ ವಿಡಿಯೋ ಮಾಡ್ತಾಯಿದ್ರೆ ಪಾಪ ಕುಡಿಲಿಕ್ಕೆ ತಿನ್ನಲಿಕ್ಕೆ ಎಲ್ಲ ಹಂಚ್ಕೋತಾರೆ. ಸೊ ಹಾಗಾಗಿ ಇದನ್ನು ಆದಷ್ಟು ವಿಡಿಯೋ ಮಾಡೋದನ್ನು ಅವಾಯ್ಡ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸಿ ನಾನು ಒಳಗಡೆ ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ ಬನ್ನಿ. ಬೇರೆ ಕುಡಿತೀನಮ್ಮ, ಬೇರೆ ಕುಡಿತೀಯಾ? ನಿಜ ಅನ್ಕೊಂಡ್ಬಿಡ್ತಾರೆ. ಎಲ್ಲ ಹೋಗ್ಬಿಡಿ. ಓ ಸೂಪರ್ ಚಿಕ್ಕಪ್ಪ, ಡೀಸೆಂಟ್ ಅವರೆಲ್ಲ ಡೀಸೆಂಟ್ ಬಿಡು ಚಿಕ್ಕಪ್ಪ ನೀವೆಲ್ಲ. ಏಯ್ ಬಾ ಈ ಕಡೆ, ಒಳ್ಳೆ ಹತ್ಕೊಂಡು ನಿಂತಿದ್ದೀರಾ. ಬಡ್ಡಿ ಸಮೇತ ಚುಪ್ತ. ಅಲ್ಲ ನೀವೇ ಅದು ನೀವೇ ಕಲ್ ತಮಾಷೆ ಮಾಡ್ತಾರೆ.
ಅಣ್ಣನೂ ಹೇಳಿದ್ದು ಫಸ್ಟ್ ಗೌಡ ಹೆದ್ರದೇ ಇಲ್ಲ